ಮಾದಿಗ ಸಮುದಾಯದಲ್ಲಿ ಶೈಕ್ಷಣಿಕ ಪ್ರಮಾಣದ ಕುರಿತ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿಶ್ವನಾಥ್ ವಸ್ಮನಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುಲ್ಬರ್ಗಾ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಈ ಗೋಷ್ಠಿಯ ಉಪನ್ಯಾಸವನ್ನು ಶ್ರೀ ಗುರುದೇವ್ ಹೆಗ್ಡೆ, ಉದ್ದಿಮೆದಾರರು ಮತ್ತು ನೀಟ್ ಆರ್ಗನೈಸೇಷನ್ ಅಧ್ಯಕ್ಷರು, ಬೆಂಗಳೂರು ಇವರು ವಿಶೇಷ ಉಪನ್ಯಾಸವನ್ನು ನೀಡಲು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಈ ಗೋಷ್ಠಿಯ ನಿರೂಪಣೆಯನ್ನು ಪ್ರೊಫೆಸರ್ ರಮೇಶ್ ಮಾಳ್ಗಿ, SUM ಆರ್ಟ್ಸ್ ಸೈನ್ಸ್ ಕಾಲೇಜ್ ಇರ್ಕಲ್ ಇವರು ನಿರೂಪಕರಾಗಿ ಈ ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈಗ ನಿರೂಪಕರಿಗೆ ವೇದಿಕೆಯನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ಕರ್ನಾಟಕ ರಾಜ್ಯ ಮಾದಿಗ ಪ್ರೊಫೆಸರ್ ಫೋರಂ ಮತ್ತು ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಒಕ್ಕೂಟದ ಕಡೆಯ ಗೋಷ್ಠಿ. ಈ ಮಾದಿಗ ಸಮುದಾಯದಲ್ಲಿ ಶೈಕ್ಷಣಿಕ ಪ್ರಮಾಣದ ಕುಂಠಿತ ಅಂತಕ್ಕಂಥದ್ದು. ಮಾದಿಗ ಸಮಾಜ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ನಾವುಗಳು ಈ ಇತಿಹಾಸವನ್ನು ನೋಡಿರುವಂತಂದ್ರೆ ಬಹಳಷ್ಟು ಮತಂಗ ಮುನಿಗಳು, ಆನಂತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಮ್ಮ ಎಲ್ಲ ರಾಜ ಮಹಾರಾಜರು ಈ ದೇಶವನ್ನು ಆಳಿರತಕ್ಕಂಥ ಸಮಾಜದಲ್ಲಿ ಈ ಸಮಾಜ ಒಮ್ಮಿಂದೊಮ್ಮೆಲೆ ಯಾಕೆ ಇಷ್ಟೊಂದು ಶೈಕ್ಷಣಿಕ ಪ್ರಮಾಣದಲ್ಲಿ ಕುಂಠಿತವನ್ನು ಹೊಂದಿತು ಅಂತಕ್ಕಂಥ ಈ ಗೋಷ್ಠಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವರು ಡಾಕ್ಟರ್ ಸುರೇಶ್ ದೊಡ್ಮನಿ ಸರ್, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅರ್ನಾವರ ಇವರನ್ನ ಈ ಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ವಿಶ್ವನಾಥ್ ವಸ್ಮನಿ ಸರ್ ಅವರಿಗೆ ಈ ಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ಗೋಷ್ಠಿಯ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಗುರುದೇವ್ ಹೆಗ್ಡೆ ಸರ್, ಉದ್ಯಮದಾರರು ಹಾಗೂ ಅಧ್ಯಕ್ಷರು ನೀಟ್ ಆರ್ಗನೈಸೇಷನ್ ಬೆಂಗಳೂರು ಇವರಿಗೆ ಈ ಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸುವ ಮುಖಾಂತರವಾಗಿ ಈ ಉಪನ್ಯಾಸಕ್ಕೆ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾರೆ. ಥ್ಯಾಂಕ್ ಯು ಸರ್. ಒಂದು ಮಾತಾಡೋದ್ರೆ ನರ್ವಸ್ ಆಗ್ತೀನಿ. ನನಗೆ ಹಾಕೊಡ್ತೀನಿ ನಿಮ್ಮ ವಿಚಾರಗಳಿಂದ, ನಿಮ್ಮ ಸಬ್ಜೆಕ್ಟ್ಗಳಿಂದ. ಬಿಕಾಸ್ ಐ ಆಮ್ ವೆರಿ ಪುವರ್ ಇನ್ ಸಬ್ಜೆಕ್ಟ್ಸ್. ಬಿಕಾಸ್ ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ನನಗೆ ಯಾಕೆ ಅಡ್ವೈಸ್ ಸಬ್ಜೆಕ್ಟ್ ಅನಿಸ್ತದೆ. ಸೊ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಏನೇನೋ ಮಾತಾಡ್ಬೋದು, ಏನೇನೋ ಹೇಳ್ಬೋದು, ಬಟ್ ಏನೇನೋ ಹೇಳಿದ್ರೆ ಕೇಳೋರಿಲ್ಲ. ಥ್ಯಾಂಕ್ ಯು ಸರ್. ಅಲ್ಲ, ಇಲ್ಲಿ ಏನೇನು ಹೇಳಿದ್ರೆ ಕೇಳೋರಿಲ್ಲ. ಯಾಕೆಂದರೆ ಎಲ್ಲರಿಗೂ ಪ್ರಶ್ನೆಗಳು ಹಾಕಿ ನಿಮಗೆ ಅಭ್ಯಾಸ, ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ಬಿಡ್ತೀವಿ, ಆಮೇಲೆ ಉತ್ತರ ಕೊಟ್ಟಿದ್ರೆ ನಾನು ಸಂಕಷ್ಟಕ್ಕೆ ಇರುತ್ತೆ. ಹಂಗೆ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಈಗ ನೀವು ನನಗೆ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರೆ, ಏನು ಮಾದಿಗ ಸಮುದಾಯದಲ್ಲಿ ಶೈಕ್ಷಣಿಕ ಪ್ರಮಾಣದ ಕುಂಠಿತ. ಸೊ ಕುಂಠಿತ ಅನ್ನೋ ಸಬ್ಜೆಕ್ಟಿಗೆ ಮಾತಾಡೋಷ್ಟು ಇದು ನನ್ನ ಹತ್ರ ಇಲ್ಲ ಸರ್. ಇಂಡೆಪ್ತ್ ಸಬ್ಜೆಕ್ಟ್ ಇಲ್ಲ, ಟು ಬಿ ಫ್ರ್ಯಾಂಕ್.
ಬಟ್ ನಾನೇನು ಅನ್ಕೊಂಡೆ ಸರ್ ನಾನು ಸ್ವಲ್ಪ ಡಿಫಿಷಿಯನ್ಸಿ ಇನ್ ಲಿಟ್ರಸಿ ಸೋ ಮೆನಿ ಫ್ಯಾಕ್ಟರ್ಸ್ ಇದ್ದಾರೆ, ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು, ಶಿಕ್ಷಣದ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗುತ್ತೆ, ಐ ಡೋಂಟ್ ನೋ ಅಂತ ಹೇಳಿದಾಗ ಇಲ್ಲ ಸರ್ ಏನಾದರೂ ಮಾತಾಡಿ ಅದ್ರ ಬಗ್ಗೆ ಹಾಕಿರ್ತೀನಿ ಅಂತ ಧೈರ್ಯ ಕೊಟ್ಟು ಅವ್ರು ಹುಷಾರು ಸರ್. ಓಕೆ, ಎನಿವೇಸ್ ಐ ಪ್ರಿಪೇರ್ ಫಾರ್ ಸಮ್ ಎಕ್ಸ್ಟೆಂಟ್ ಏನೇನೋ ರೆಡಿ ಮಾಡ್ಕೊಂಡು ಜೆರಾಕ್ಸ್ ಮಾಡ್ಕೊಂಡು ಅಣ್ಣ ನಿನ್ನೆ ಮಧ್ಯಾಹ್ನ ಸಿಕ್ಬಿಟ್ಟು ನಂದೇನು ಏನೇನೋ ಮಾಡ್ಬೇಕಂತ ಅಣ್ಣ ಸಿಕ್ಬಿಟ್ಟು. ಸೊ ಹಂಗಾಗಿ ನಿಮ್ಮ ಇದು ಕಾರ್ಯಕ್ರಮಕ್ಕೆ ಪರಿಶ್ರಮ ಪಡ್ತೀವಿ, ಅದಕ್ಕೊಂದು ಸಮಾಧಾನ ಸಂಗೀತಿ ಮನೆ ಒಂದು ಅವಕಾಶ ಸಿಕ್ಕಿದೆ, ಅದು ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ನಂಬಿಕೆ ಹುಟ್ಟಿದೆ. ಥ್ಯಾಂಕ್ ಯು. ಈಗ ನೋಡಿ ಸರ್, ಇಷ್ಟೊತ್ತು ತನಕ ನಮಗೆ ಜಿಜ್ಞಾಸೆಗಳು ಉಂಟಾಗ್ತದೆ. ಯಾರು ನಮ್ಮ ಪ್ರೊಫೆಸರ್ ಸರ್ ಕಟ್ಟಿ ಬಂದಿ ಸಾಹೇಬರು ಮತ್ತು ನಮ್ಮ ಸದಾಶಿವ ಸಾಹೇಬ್ ಅಂದರೆ ಅದರ್ ನೀಡ್ ಟು ಗೋ ಟುವರ್ಡ್ಸ್ ದ ಕಲ್ಚರ್ ಆರ್ ವಿ ನೀಡ್ ಟು ಸ್ಟ್ಯಾಂಡರ್ಡ್ ಆಫ್ ಮೆಡಿವಲ್ ಅದು ಮಾಡೋಣ. ನನಗೆ ಗೊತ್ತಿಲ್ಲ, ಬಿಕಾಸ್ ನಮ್ಮ ಸಬ್ಜೆಕ್ಟ್ ಅಲ್ಲ ಅದು. ಬಟ್ ನೀವೇನೋ ಜಿಜ್ಞಾಸೆ ಉಂಟಾಕ್ಬಿಟ್ರಿ, ಇಲ್ಲ ಸರ್ ನೀವು ಮಾತಾಡಿ ಕಡೆ ಹೋಗ್ಬೇಡ್ರಿ, ನೀವು ಕಲ್ಚರೇ ಮಾತಾಡಬೇಡ್ರಿ, ನೀವು ಪುರಾಣ ಹೇಳ್ಬೇಡ್ರಿ, ನೀವು ಅಂಬೇಡ್ಕರ್ ಬುದ್ಧರ ಬಗ್ಗೆ ಮಾತಾಡಿ ಹೋರಾಟ ಕಟ್ಟಿರೋದು ಅದ್ರ ಬೇಸಲ್ಲಿ ಅಂತ ಹೇಳ್ತೀನಿ ಇರ್ಬೋದು ಸರ್. ಸೊ ನಾನು 2 ಫ್ಯಾಕ್ಟ್ರಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಫಸ್ಟ್ ನನ್ನ ಸಬ್ಜೆಕ್ಟ್ ಮುಗಿಸ್ಬೋದಾ? ಸೊ ನನ್ನ ಸಬ್ಜೆಕ್ಟ್ ಏನಂದ್ರೆ ಶೈಕ್ಷಣಿಕ ಕೊಡ್ತಿದ್ದೆ. ಈಗ ನೋಡಿ ಪಂಚಮಿ ಮುಗೀತು, ನೆಕ್ಸ್ಟ್ ಚೌತಿ ಬಂತು, ಅದಾದಮೇಲೆ ದಸರಾ ಬರ್ತದೆ, ಅದಾದ್ಮೇಲೆ ಪಟಾಕಿ ಹೊಡಿತೀವಿ. ಸೊ ಇದು ನಮ್ಮ ಕೆಲಸ, ಸಮುದಾಯಗಳ ಕೆಲಸ ಇದಾಗಿದೆ. ಸೊ ನಮ್ಮ ಹಟ್ಟಿಗಳಲ್ಲಿ ಈ ಕೆಲಸ ಆಗ್ತಾ ಇದೆ, ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಸರ್. ಪಂಚಮಿ ಮುಗಿತ್ತು, ಒಂಡಿ ತಿಂದು ಅಣ್ಣಗೆ ತಿನ್ಸಿದೆ, ಒಂಡಿ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಪ್ರಿಪೇರ್ ಎಲ್ಲ ಕಟ್ಔಟ್ಗಳೆಲ್ಲ ರೆಡಿ ಮಾಡ್ಕೊಂಡು ನಾವು ಹಟ್ಟಿ ತುಂಬ ಫ್ಲೆಕ್ಸ್ಗಳು ಹಾಕ್ಕೊಂಡು ಗಣೇಶ ಹಬ್ಬ ಭಾಳ ವಿಜೃಂಭಣೆ ಮಾಡ್ತೀವಿ. ಎಲ್ಲ ವಿಸಿಟ್ ಮಾಡಬೇಕು, ದಯಮಾಡಿ ವಿಸಿಟ್ ಮಾಡಿ. ಬಿಕಾಸ್ ಈ 6% ರಿಸರ್ವೇಷನ್ ನಮ್ಮ ವರ್ಕ್ಲೆಸ್ ಲಾಟ್ಗಳನ್ನ ಪ್ರಿಪೇರ್ ಮಾಡೋ ಕಾರ್ಖಾನೆ ಆಗಬಾರ್ದು. ಇದಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ. 6% ರಿಸರ್ವೇಷನ್ ಏನೋ ಸಿಕ್ಬಿಟ್ಟು ನಾವೆಲ್ಲ ಯಾಕೆಂದ್ರೆ ಒಂದು ಭಾಷಣದಲ್ಲಿ ಬಾಬಾ ಸಾಹೇಬ್ ಬಹಳ ಕೇರ್ಕರವಾಗಿ ಮಾತಾಡ್ತಾರಂತೆ. ಏನಂತ ಅಲ್ಲ ನಾನೇನೋ ಒಂದು ಕ್ರಾಂತಿ ಹುಟ್ಟಾಕಿದ್ದೀನಿ, ಏನೋ ಸಾಕಷ್ಟು ಜನ ಬುದ್ಧಿವಂತರೇ ಬರ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಬರೀ ದಡ್ರು ಬಡವರು ತುಂಬಿದ್ರಲ್ಲ, ಮತ್ತೆ ಯಾವಾಗ ನಾವು ಬಂದಾಗ ಸೊ ಒಂದು ನನಗೆ ನಿಮ್ಮ ಮಾತುಗಳ ಮಾತಾಡ್ತಾ ನನಗೆ ಅನಿಸ್ತು ಅಂತ ಊರಿಗೆ ಪ್ರಶ್ನೆ ಹುಟ್ಟಿದಾಗ ನನಗೆ ಸ್ಪೆಕ್ಟೇಟರ್ಸ್ ಇಲ್ಲ, ಕೇಳೋರಿಲ್ಲ, ಅಟ್ಲೀಸ್ಟ್ ನಮ್ಮ ಪ್ರಾಂತ್ಯಗಳು ಇದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. 1-2 ಕತೆ ನರೇಟಿವ್ ಮಾಡ್ಬಿಡ್ತೀನಿ ಸರ್ ನಿಮ್ಗೆ, ಯಾಕೆ ನಿಮ್ಮಷ್ಟು ಹೇಳೋಷ್ಟು ನನಗೆ ಕೃತಿ ಇಲ್ಲ ನಾನು. ಸೊ ಒಂದ್ಸರಿ ರಾಜ ಏನು ಮಾಡ್ತಾನೆ ನೋಡಪ್ಪ, ನನ್ನ ಹೀಗೆ ಅಂಬೇಡ್ಕರ್ ಇದರಲ್ಲಿರೋ ಇಷ್ಟೊಂದು ಜನ ಅಜ್ಞಾನಿಗಳು, ಬಡವರು, ನಿರ್ಗತಿಗಳು, ನಿಶಕ್ತರು ಎಲ್ಲ ಇದ್ದಾರೆ, ಇವ್ರು ಹೆಂಗಪ್ಪ ಮೇನ್ ಸ್ಟ್ರೀಮ್ ತರೋದು ಅಂತ ಮಂತ್ರಿ ಕೇಳ್ತಾರೆ. ಇಲ್ಲ ಸರ್ ಒಂದು ಅನೌನ್ಸ್ ಮಾಡಿಬಿಡಿ, ಎಲ್ಲರಿಗೂ ಒಂದೇ ಪ್ಯಾಕೇಜ್ ಕೊಟ್ಬಿಡೋಣ, ರಿಸರ್ವೇಷನ್ ಕೊಟ್ಬಿಡೋಣ, ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ ಮಂತ್ರಿ. ಯಾಕೆಂದ್ರೆ ಅವ್ರಿಗೂ ಒಂದು ತಯಾರೋದಯ ಇರ್ತದೆ, ರಾಜರಿಗೂ ಒಂದು ತಯಾರೋದಯ ಇರ್ತದೆ. ಸೋಷಿಯಲ್ ಜಸ್ಟಿಸ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸರ್. ಸೊ ಈಗ ರಾಜ ಏನು ಹೇಳ್ತಾರೆ, ಎಲ್ಲರೂ ಕರೆಸ್ತೇನೆ, ಕರೆಸಿ ನೋಡ್ರೆ ನಿಮ್ಗೆಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಕೊಡ್ತಾ ಇದೀವಿ, ಸಾಮಾಜಿಕವಾಗಿ ಭದ್ರತೆ ಕೊಡ್ತಾ ಇದೀವಿ, ನೀವೆಲ್ಲ ಒಂದು ಕೆಲಸ ಮಾಡಿರಿ, ಅರಮನೆ ಮುಂದೆ ಬಂದು ಸೇರ್ಕೊಂಡ್ಬಿಡ್ರಿ ಅಂತ ಹೇಳಿ ದೊಡ್ಡ ಒಂದು ಗ್ರೌಂಡ್ ಇದೆ, ಅರಮನೆ ಮುಂದೆ ಸೇರ್ಕೊಂಡ್ಬಿಡ್ರಿ. ಸೊ ಭಾಳಷ್ಟು ಜನ ಬರ್ತಾರೆ ಸರ್, ಬಾಬಾ ಸಾಹೇಬ್ ಸಭೆ ಬಂದಿರ್ತಾರೆ, ಬಂದ್ಬಿಡ್ತಾರೆ, ಟಿಕ್ಕೆಟ್ ಕೊಡ್ತಾರೆ. ಸೊ ರಾಜನ ತಲೆ ಕೆಟ್ಬಿಡ್ತದೆ. ಆ ರಾಜದ ಉದ್ದೇಶ ಏನಂದ್ರೆ ನಾನು ನಿರ್ವಹಣೆ ಕೊಡ್ಬಿಡ್ತೀನಿ, ಇದೆಲ್ಲ ಮುಗಿಸಿ ನಾನು ಇನ್ನೇನು ಕೆಲಸ ನಾನು ನಿರ್ವಹಣೆ ಕೊಡ್ಬಿಡ್ತೀನಿ, ಐ ಶುಡ್ ಬಿಕಮ್ ಮೋಗ್ ಥರ ಹೋಗ್ಬಿಡ್ತೀನಿ ನಾನು. ಇದೊಂದು ನಿರ್ಧಾರ ಮಾಡಬೇಕಂತ ಕಡೆಗಳಿಗೆ ಇದೊಂದು ನಿರ್ಧಾರ ಮಾಡ್ಬಿಟ್ಟಿರ್ತೀನಿ ಅಂತ ಕನ್ಕ್ಲೂಡ್ ಆಗಿತ್ತು ನಾನು. ಏನಂದ್ರೆ ನಾನು ಇಷ್ಟು ದಿನ ರಾಜಕಾರಣ ಮಾಡಿದೆ, ಇಷ್ಟೊಂದು ರಾಜ್ಯ ಸಂಪರ್ಕ ಕೊಟ್ಟು ಎಲ್ಲ ರಿಪೋರ್ಟ್ ಬಂದ ತಕ್ಷಣ ಎಲ್ಲ GDP ಐತಿ, ಎಲ್ಲ ಏನು ಸರ್ ಇದು ಪರ್ ಕ್ಯಾಪಿಟಲ್ ಇನ್ಕಮ್ ಐತಿ? ಇಲ್ಲ ಸರ್ ಸುಮ್ಮನೆ ಮಾಡ್ತೀನಿ. ಸೊ ಒಂದು ಕೆಲಸ ಮಾಡಿ ಪ್ರಜೆಗಳೇ, ನಿಮಗೆಲ್ಲ ಊರು ಹೊರಗಡೆ ಬೈಲಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ, ನೀವು ಸಾಧ್ಯವಾದಷ್ಟು ಹೋಗಿ ಅದನ್ನು ಆಕ್ಯುಪೈ ಮಾಡಿಕೊಂಡು ಎಸ್ಟಾಬ್ಲಿಷ್ ಆಗಿ ಬಂದು ನಿಮ್ಗೆ ಹಕ್ಕುಪತ್ರ ಕೊಟ್ಬಿಡ್ತೀವಿ, ನಿಮ್ಗೆ ಏನೇನು ಬೇಕೋ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ ನಾವು ಅಂತ ಹೇಳಿದಾರೆ ಮಂತ್ರಿ. ಸರ್ ಹಂಗೆ ಹೇಳಿದ್ದ ಥರ ಓಟ ಶುರುವಾಯಿತು, ರೇಸ್ ಎಲ್ಲರೂ ಹೋಗ್ಬಿಟ್ರು. ಹೋದಾಗ ಸ್ವಲ್ಪ ಜನ ಕುಂಟ್ರು ಅಸಕ್ತಿ, ಎಲ್ಲರೂ ಅಲ್ಲೆಲ್ಲೆಲ್ಲಿ ಉಳ್ಕೊಂಡ್ಬಿಟ್ಟು ಸರ್ ತೆವಳ್ತಾ ಹೋಗ್ತಾರೆ, ಹೋಗಕ್ಕಾಗ್ತಾರೆ, ಹೋಗಿಬಿಟ್ಟು ಎಲ್ಲರೂ ಇದ್ದಾರೆ. ಅವಾಗ ಇವ್ರಿಗೆ ರಿಯಲೈಸ್ ಆಗುತ್ತೆ ಸರ್, ಇದರ ಪೀಪಲ್ ರಿಯಲಿ ನೀಡ್ ದ ಸಪೋರ್ಟ್. ಇವರಿಷ್ಟೇ ಜನ ನಮಗೆ ಅಶಕ್ತಿ ಇರುತ್ತೆ, ಇವತ್ತಿಷ್ಟು ಏನು ಬೆನಿಫಿಟ್ಸ್ ಕೊಡ್ತೀರೋ ಬರೀ ಅಂದಾಗ ಆಯಿತು ಅಂತೇಳಿ ಆ
ರಿಸರ್ವೇಷನ್ ಕೊಡ್ತಾನೆ, ಅವಾಗಿಂದ ಏನೋ ಒಂದು ಒಳ್ಳೇದಾಗುತ್ತೆ. ಈಗ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಈಗ ನಾವು ಮಾದಿಗ ಸಮುದಾಯದ ಅನನ್ಯತೆ ಮತ್ತು ಪ್ರಾತಿನಿಧ್ಯ ಸವಾಲುಗಳು ಮತ್ತು ಸಾಧ್ಯತೆಗಳು ಈಗ ಹೇಳಿದಂಗೆ ಸಾಹೇಬ್ ಹೇಳಿದಂಗೆ ನಿರ್ದೇಶನಗಳಾಗಿ ಇದರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ನಾವು. ಅನನ್ಯತೆ ಸಾಕಷ್ಟು ಅಗಾಧವಾಗಿದೆ ಅಂತ ನಮ್ಮ ಸದಾಶಿವ ಸರ್ ಫುಲ್ಲು ನಮ್ಮ ರೊಚ್ಚಿಗೆಬ್ಸಿ ಕಲ್ಚರಲ್ ವಿ ಆರ್ ದ ರೂಲರ್ಸ್ ಮತ್ತೆ ಹಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಹಿಸ್ಟ್ರಿನ ಹೆಂಗ್ ರೂಲರ್ಸ್ ಬೇಡ ಅದನ್ನೆಲ್ಲ ಪುರಾಣ ಗಿರಾಣ ಹೇಳ್ಬೇಡ ಅಂತಂದು ಸಾಹೇಬರು ಬಗ್ಗೆ ಇದೆಯಲ್ಲ ನಾವು ಸಂಕಲ್ಪ ಅವ್ರ ಮಾತು ಕೇಳಿದ್ರೆ ಮತ್ತೆ ಇಬ್ರು ಬುದ್ಧಿವಂತರೆ ಯಾರ ಮಾತು ಕೇಳಬೇಕು ಸರ್, ಇಬ್ರು ಬುದ್ಧಿವಂತರು ಯಾರ ಮಾತು ಕೇಳಬೇಕು ನಾನು ಸಂದಿಗ್ಧತೆ ವಿಶ್ಲೇಷಣೆ ಒಳಪಡಿಸಿದಾಗ ಕಲ್ಚರ್ ಯಾಕೆಂದ್ರೆ ಹೆಟ್ರೋಜಿನಿಯಸ್ ರೀತಿ ಮಾತಾಡಿಸ್ತಾರೆ. ಸೊ ಹೆಟ್ರೋಜಿನಿಯಸ್ ಬಂದಾಗ ನಮಗೆ ಐಡೆಂಟಿಟಿ ಕ್ರೈಸಿಸ್, ನಾನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಮತ್ತು ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಬಗ್ಗೆ ಮಾತಾಡ್ತಾ ಈ ಸುಪೀರಿಯಾರಿಟಿ ಹೆಂಗ್ ಬರ್ಬೇಕು ಸರ್? ಸುಪೀರಿಯಾರಿಟಿ ಬರ್ಬೇಕಂದ್ರೆ ನಾವು ಕಲ್ಚರ್ ಲಿಂಕ್ ಆಗಬೇಕು. ಸೊ ನಮ್ಮ ಕಲ್ಚರಲ್ಲಿ ಇಫ್ ವಿ ಆರ್ ಹ್ಯಾವಿಂಗ್ ಎ ಎವಿಡೆನ್ಸ್ ಆರ್ ಹಿಸ್ಟ್ರಿ ಆರ್ ದ ಬೇಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದಾಗ ವಿ ಕ್ಯಾನ್ ಈಸಿಲಿ ಕಮ್ ಅಪ್ ಫಾರ್ ದ ಸುಪೀರಿಯಾರಿಟಿ, ಅದರಿಂದ ಹೊರಬರ್ಬೋದು ಅನ್ನೋ ಒಂದು ನಂಬಿಕೆ. ಸೊ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಟಿಗಳನ್ನ ಹುಟ್ಟಾಕೋ ಇದರಲ್ಲಿ ನಮಗೆ ಭಿನ್ನಾಭಿಪ್ರಾಯಗಳಿದ್ದಾಗ ಚರ್ಚೆ ಒಳ್ಳೆಯದು ಚರ್ಚೆ ಆಗಬೇಕು. ಸೊ ಅವರ ಕ್ಷೇತ್ರದಲ್ಲಿ ಅದನ್ನು ತಗೊಳ್ಳೋಣ. ಆಮೇಲೆ ಈ ಅನನ್ಯತೆಗಳು ವಿಚಾರ ಬಂದ ಕಲ್ಚರ್ಲಿ ಯಾವ್ಯಾವ ನಮಗೆ ಐನೆಸ್ ಕೊಡ್ತಾವೋ, ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಟಿ ತಂದು ಕೊಡ್ತಾವೋ ಅದನ್ನು ತಗೊಳ್ಳೋಣ ಸರ್. ಆ ಅಕ್ಸೆಪ್ಟೆನ್ಸ್ ಇರಲಿ ನಮಗೆ. ಆ ಅಕ್ಸೆಪ್ಟೆನ್ಸ್ ಸ್ವಲ್ಪ ರಿಸೀವಿಂಗ್ ಕೆಪಾಸಿಟಿ ಬಂದರೆ ನಾವು ಅದನ್ನು ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಪ್ರಾತಿನಿಧ್ಯ ಬಂದ್ಬಿಟ್ರೆ ಪ್ರಾತಿನಿಧ್ಯ ಮಾತ್ರ ನಮಗೆ ಯಾವ್ದಾದ್ರು ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಸರ್. ಬೈ ಯೂಸಿಂಗ್ ದಿಸ್ 6%, ಮಧ್ಯಾಹ್ನ ಮಂಜಣ್ಣವ್ರು ಒಂದು ಮಾತಾಡಿದ್ರು, ಇಫ್ ಯು ಆರ್ ನಾಟ್ ಟೇಕಿಂಗ್ ಎ ಪೊಲಿಟಿಕಲ್ ಡಿಸಿಷನ್ಸ್, ಕಮ್ಯುನಿಟಿ ಪೊಲಿಟಿಕಲ್ ಡಿಸಿಷನ್ಸ್ ತಗೊಳ್ಳಿಲ್ಲ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಎನಿ ರೂಲ್. ಯಾಕಂದ್ರೆ ಮತ್ತು ಈ ಥರ ಬೆಟ್ಟ ಕುತ್ಕೋಬೇಕಾಗುತ್ತೆ. ಆ ಪ್ರಾತಿನಿಧ್ಯಕ್ಕೆ ಹೊಸ ಕಲ್ಚರಲ್ ಸುಪೀರಿಯಾರಿಟಿ ಅಥವಾ ಈ ಥರದ್ದೆಲ್ಲ ಬಂದಾಗ ಬಸವಣ್ಣ ಮತ್ತು ಹಲವು ಪ್ರಭುಗಳು ಬಂದಿರುತ್ತಲ್ಲ, ಬಸವಣ್ಣ ತುಂಬ ಏನೋ ಬಹಳ ಮೂರ್ತವಾದ ವಿಚಾರಗಳು ಹೇಳ್ತಾರೆ. ಅದು ತುಂಬ ಪ್ರಕಟೀಕರಣ ಅಂತದ್ದು. ಇವರು ಸ್ವಲ್ಪ ಅಬ್ಸ್ಟ್ರಾಕ್ಟ್, ಅಂದರೆ ಹಲವು ಪ್ರಭುಗಳು ತುಂಬ ನಿಗೂಢ ಅಂತ. ಇಲ್ಲಿ ನೀವು ಎರಡೂ ಫೇಸ್ಗಳನ್ನ ನೋಡ್ಬೋದು. ಇಲ್ಲಿ ಬಸವಣ್ಣ ಥರ ಕಾಯಕಯೋಗಿಗಳು ಕೂಡ ನಾವು ಅದೆಲ್ಲ ಮಾದಿಗಳು ಅಟ್ ದ ಸೇಮ್ ಟೈಮ್ ಸ್ಪಿರಿಚುವಲಿ ಕೂಡ ಕಲ್ಟ್ ಆಗಿದ್ದೀವಿ. ಅದೇ ಮುನಿ ಪರಂಪರೆ ಅಂತ ಹೇಳ್ತೀವಿ, ಮಾತಂಗಿ ಪರಂಪರೆ ಅಂತ ಹೇಳ್ತೀವಿ, ಜಂಬೂದ್ವೀಪ, ಬೃಹದ್ದೇಶಿ, ಇವೆಲ್ಲವೂ ಕೂಡ ಅಂದರೆ ನೀವು ವೈಡ್ ಕ್ಯಾನ್ವಾಸ್ ಇದೆ ಈ ಕಮ್ಯುನಿಟಿಗೆ. ಏನಪ್ಪ ಅಂದ್ರೆ ರೆಫರೆನ್ಸ್ಗಳು ತಗೋಬೇಕೆ ಹೊರತು ಪ್ರಾಕ್ಟಿಕಲ್ ಆಗಿ ನಾವು ವರ್ಕೌಟ್ ಮಾಡೋವರೆಗೂ ಈ ಸಮುದಾಯನ ಲಿಫ್ಟ್ ಮಾಡೋವರೆಗೂ ತುಂಬಾ ಪ್ರಾಕ್ಟಿಕಲ್ ಆಗಿರ್ಬೇಕಂತ ಅನ್ಸ್ಬಿಟ್ರೆ ಯಾವುದನ್ನು ಬಿಡಬಾರ್ದು. ಯಾವ ಅಂಶನೂ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಯಾವ ಸಿಕ್ಕಿದೆಯೋ ಬಳದು ಭಾಷೆ ಹಾಕಿರ್ತದೆ ಹೆಂಗ್ ತಗೊಂಡಿರೋ ಪಟ್ಟು ಅಟ್ ದಿ ಎಂಡ್ ರಿಯಾಲಿಟಿ ಮಾತ್ರ ಪೊಲಿಟಿಕಲ್ ಆಗಿದೆ. ಯಾಕೆಂದ್ರೆ ಇಫ್ ಯು ಆರ್ ನಾಟ್ ಗೆಟಿಂಗ್ ಎ ಪೊಲಿಟಿಕಲ್ ಪವರ್ ಇನ್ ಯುವರ್ ಹ್ಯಾಂಡ್ ಯು ವಿಲ್ ಅಗೇನ್ ಯುವರ್ ಸ್ಕ್ರಾಪ್ಗೆ ಕಳ್ಸೋದು ಸರ್. ಇದಂತೂ ಡೆಫಿನೆಟ್. ಯಾಕೆಂದ್ರೆ ನಿಮ್ಮನ್ನ ಎಷ್ಟು ಕತ್ಲಲ್ಲಿ ಬುದ್ಧಿವಂತರಾಗಿದ್ದು ಇಷ್ಟು ಕತ್ಲಲ್ಲಿಟ್ಟು ಕೊನೆಗೆ ಕ್ಯಾಬಿನೆಟ್ ಡ್ರಾಫ್ಟ್ ಅಲ್ಲಿ ಕೂಡ ABC ಸೆಕ್ಯುಲರೈಸೇಷನ್ ಮಾಡುವಾಗ ಕಣ್ಮುಚ್ಚಿ ಅವರು ಮಡಿವಣ್ಣನು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಹೇಳಿ ನಮ್ಮ ಮುನಿಯಪ್ಪ ಸಾಹೇಬ್ ಹೇಳಿಲ್ಲ ಅಂತಂದ್ರೆ ಎಂತ ಅನಾಹುತಗಳಾಗ್ತದೆ. ಮತ್ತೆ ಅಗೇನ್ ನಮಗೆ ನೋಡಿ ಸರ್, ಗ್ಯಾಜೆಟ್ ಬರೋ ತನಕ ನಾನು ಇನ್ನೂ ನಂಬಿಕೆ ಅದು ಆಗ್ತಿತ್ತು. ನಾವು ಹೇಳಿದ್ವಿ, ಬಟ್ ಆ ಇಂಟೆಲಿಜೆನ್ಸ್ ಇತ್ತು ಅಂತ ಹೇಳಿದ್ರು. ನೀವು ಅದು ಆಗಲಿಲ್ಲ. ಬಹಳ ಸಂತೋಷ ಮುಕ್ತವಾಗಿದೆ. ಬಟ್ ಇದು ಇಂಪ್ಲಿಮೆಂಟ್ ಆಗೋ ತನಕ ಬಹಳ ಕಷ್ಟ ಇದೆ ಸರ್. ನಾವೆಲ್ಲ ಕನಸುಗಳು ಓದ್ಕೋತಾ ಇದೀವಿ, ಇದರ ಸ್ವಾಭಾವಿಕ. ನಾವು ಕನಸುಗಳು ಓದ್ಕೋತೀವಿ, ಮನೆಗೆ ಹೋಗ್ತೀವಿ, ಮಲಗ್ತೀವಿ. ಮತ್ತೆ ಬೆಳಗ್ಗೆ ಯಾರು ನ್ಯೂಸ್ ಬಂದಂತಾರೋ ಗೊತ್ತಿಲ್ಲ, ರಾತ್ರಿ 12 ಗಂಟೆಗೆ ಯಾರು ನ್ಯೂಸ್ ಬರ್ತಾರೋ ಗೊತ್ತಿಲ್ಲ. ಏನೇ ಹೋಗ್ಲಿ ಯಾವ್ದು ಆಗದೆ ಇರೋದು ಅಂತಂದು ಮತ್ತೆ ಸವಾಲುಗಳು ಮತ್ತು ಸಾಧ್ಯತೆಗಳು. ಸಾಧ್ಯತೆಗಳ ಬಗ್ಗೆ ಮಾತಾಡಿದ್ರೆ ಬಹಳ ಸಬ್ಜೆಕ್ಟ್ ಬಹಳ ದೊಡ್ಡದು. ಸವಾಲುಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಏನೇನು ಸವಾಲುಗಳು ಬರ್ಬೋದು ಅಂತ. ಬಟ್ ಇನ್ನು ಚರ್ಚೆ ಮಾಡ್ತಾ ಇಂಥ ವಿಚಾರ ಸಂಕಿರಣಗಳು ನಮಗೆ ಸಹಕಾರಿಯಾಗಿರ್ತವೆ. ಮುಂದಿನ ದಿನಗಳಲ್ಲಿ ಸಮುದಾಯ ಕಟ್ಟೋದ್ರಲ್ಲಿ ಎಲ್ಲರ ಪಾತ್ರನೂ ಬಹಳ ದೊಡ್ಡದು. ನಾನು ಇಂಜಿನಿಯರ್ ಆಗಿರ್ಬೋದು, ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ, ನನ್ನ ಹೊಟ್ಟೆಪಾಡು ನಾನು ಮಾಡ್ಕೊಂಡಿರ್ತೀನಿ. ಪ್ರೊಫೆಸರ್ಗಳದ್ದು ಎಲ್ಲ ಬಹಳ ವಿಭಾಗಗಳಿರ್ತವೆ ಸರ್.
ಇಲ್ಲ, ಬಹಳ ವಿಭಾಗಗಳಿದ್ದಾವೆ, ಕಲಿಯೋದು ಭಾಳ. ಇವತ್ತಂತೂ ಭಾಳ ಕಲಿತೆ ನಾನು. ಭಾಳಷ್ಟು ಒಳ್ಳೆ ಸಂಪರ್ಕ ಸಿಕ್ತು. ಆಮೇಲೆ ನಾವು ಸಂತೋಷ ಅವರು ಭಾಳ ಮಾತಾಡ್ತಿರ್ತೀವಿ. ಸರ್ ಓಕೆ, ಇದರಲ್ಲಿ ಅಂತ ಮಾತಾಡ್ತಿದ್ವಿ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಮೆಸ್ ಕ್ಲೋಸ್ ಮಾಡ್ತಾರೆ. ಓಕೆ ಸರ್, ಬೇರೆ ಮಾಡೋದು ಸರ್, ಶಕ್ತಿ ಅಂತ ಬಂದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ ಸರ್. ಸದಾಶಿವ ಸರ್, ವಿಚಾರಗಳನ್ನ ಮಂಡಿಸಿದ್ದಕ್ಕೆ ಇನ್ನೂ ನಾನು ಭಾಳ ಮಾತಾಡ್ಬೇಕು ಅನ್ಕೊಂತೀನಿ, ಬಟ್ ಹೊಟ್ಟೆ ಹಸುವಾಗಿದೆ ಅಂತ ಅನ್ಸುತ್ತೆ. ಊಟ ರೆಡಿ ಇದೆ, ಬಟ್ ಊಟ ಮಾಡೋಣ. ಒಂದು ಖುಷಿ ಅಂದ್ರೆ 8-9 ಇನ್ನೂ ವಿಚಾರ ಮಾಡ್ತಾ ಇದ್ದೆ ನಾನು ಇನ್ನೂ ಇಲ್ಲ ಸರ್, ಅದಕ್ಕೆ ಕೇಳಿಸ್ಕೊಳ್ಳಿದ್ರು ಸ್ವಲ್ಪ ತಾಯ್ತಾನೆ ಇರ್ಬೇಕಲ್ಲ ಸರ್. ಇಲ್ಲಾಂದ್ರೆ ಮಾಡಿದ್ದೆ ಹಾಳಾಗಿಸ್ಬಾರ್ದ ಸರ್. 100 ಬೇಕಿಂತ ಬಂದು ಇನ್ಯಾರು ಮತ್ತಪ್ಪ ಏನೋ ಫ್ರೆಶ್ನೆಸ್ ಆಗಿದೆ ಅಂತ ನನ್ನ ಭಾಷೆಯಿಂದ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ವೇ. ಓಕೆ, ಥ್ಯಾಂಕ್ ಯು. ಹಬ್ಬಗಳನ್ನು ಆಚರಿಸುವುದು ಸಮುದಾಯದ ಕೆಲಸವನ್ನು ಮಾಡುವುದು, ಶೈಕ್ಷಣಿಕ ಜಾಗೃತಿ ಮೂಡಿಸುವುದು ಸಮಾಜದ ಮುಖ್ಯ ಕೆಲಸ ಆಗಬೇಕು. ಅಂದಾಗ ಇಂಥ ಹೊರ ಮೀಸಲಾತಿಯ ಆಶಯಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿರತಕ್ಕಂಥ ಶ್ರೀ ಗುರುದೇವ್ ಹೆಗ್ಡೆವಾಲ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿಗಳು ಶ್ರೀ ವಿಶ್ವನಾಥ ಹೊಸಮನಿ ಸರ್ ಕಲಬುರ್ಗಿ ಇವರಿದ್ದಾರೆ. ಊಟಕ್ಕೆ ಕರಿತಾ ಇದ್ದಾರೆ. ನಾನು ಒಂದೇ ನಿಮಿಷದಲ್ಲಿ ಮಾತು ಮುಗಿಸ್ತೀನಿ, ಯಾಕಂದ್ರೆ ಎಲ್ಲರೂ ತಿಳಿದಿರ್ತೀವಿ. ಸರ್ ಅವರು ಯಾವ ವಿಷಯ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ನಾನು ಈ ವಿಷಯಕ್ಕೆ ಹೊಸಬಿದ್ದೀನಿ ಅನ್ನುವಂಗೆ ಹೇಳ್ತೇನೆ. ನಿಜವಾಗಲೂ ನನ್ನ ಸಮಸ್ಯೆ ಮತ್ತು ಸವಾಲು ಅನನ್ಯತೆ ಬಗ್ಗೆ ಅವರು ಕೊಟ್ಟಂಥ ವಿಶ್ಲೇಷಣೆ ಭಾಳ ಅದ್ಭುತವಾಗಿತ್ತು. ಸದಾಶಿವ ಅವ್ರನ್ನ ರೆಫರೆನ್ಸ್ ಮಾಡಿಕೊಟ್ಟದ್ದು, ಯಾಕಂದರೆ ಒಂದು ಹೋರಾಟಕ್ಕೆ ಶಿಕ್ಷಣ ಬಹಳ ಮುಖ್ಯ ಅದ. ಆದರೆ ನಾವು ಎಲ್ಲರನ್ನು ಎಜುಕೇಟ್ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಚಾಲೆಂಜ್ ಆಗಿರುವಂಥದ್ದು. ನಾವು ಲೆಕ್ಚರಾಗಿ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ, ತಾಲೂಕು ಪ್ಲೇಸಲ್ಲಿ ಇರ್ತೀವಿ, ಹಳ್ಳಿ ಕನೆಕ್ಟಿವಿಟಿ ಬಿಟ್ಕೊಂಡಿರ್ತೀವಿ. ನಮ್ಮ ಕೋಡಿಗಳು ಸರ್ ಅವ್ರು ಹೇಳಿದಂಗೆ ಅವರು ಎಲ್ಲೆಲ್ಲಿ ಹೋಗಿ ಮತ್ತೆ ಹಳ್ಳಿಗೆ 15 ವರ್ಷ ಕಳೆದು ಅನ್ನೋದು ಭಾಳ ನಿಜವಾದ ಮನಸ್ಸಲ್ಲ. ನಾವು ಹಳ್ಳಿಗೆ ಅಂಟಿಕೊಂಡ್ರೆ ಮಾತ್ರ ನಮ್ಮ ಹಳ್ಳಿಗಳನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಶೈಕ್ಷಣಿಕ ಕುರಿತ ವಿಷಯ ಅದು ಭಾಳ ಚಾಲೆಂಜಿಂಗ್ ಆಗಿರುವಂಥದ್ದು. ನಾವೆಲ್ಲರೂ ಅಂದರೆ ನಮ್ಮ ರಿಲೇಟಿವ್ ಇರ್ತಕ್ಕಂಥಲ್ಲಿ, ನಮ್ಮ ಸಂಬಂಧಿಕರಿರುವಂಥಲ್ಲಿ ಎಷ್ಟು ಸಣ್ಣ ಮಕ್ಕಳನ್ನು ನಾವು ಒಮ್ಮೆಲೆ ಅವ್ರನ್ನ PG ಮಾಡ್ತೀವಿ, ಡಿಗ್ರಿ ಪಾಸ್ ಮಾಡಿಸ್ತೀವಿ ಅನ್ನುವಂಥ ಕನಸುಗಳು ಬೇಡ. ಸಣ್ಣ ಮಕ್ಕಳನ್ನು ಏನೇ ಕಷ್ಟ ಆದರೂ ಕೂಡ ಅವರು ಶಾಲೆಯಿಂದ ಡ್ರಾಪ್ಔಟ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲಿ ಇರ್ತಕ್ಕಂಥವ್ರು ಮತ್ತು ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರಿರುವಂಥವ್ರು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಜನಾಂಗದ ಮಕ್ಕಳನ್ನು ಬೇರೆ ಜನಾಂಗದ ಮಕ್ಕಳಿಗೆ ಕಳಿಸಿರಿ ಅಂತ ತಪ್ಪಿಲ್ಲ. ಫಸ್ಟ್ ನಮ್ಮ ಜನಾಂಗದ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವರನ್ನು ಹೇಗಾದರೂ ಮಾಡಿ ಸ್ಕೂಲಿಂದ ಹೊರಗುಳ್ಳದಂಗೆ ಮಾಡುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ. ಸೊ ಆ ಕೆಲಸವನ್ನು ನಾವೆಲ್ಲರೂ ಮಾಡಿದರೆ, ಅದು ಇವಾಗ ಕೆಲಸ ಮಾಡಿದರೆ ಅದು ನಿನ್ನೆ ನಮ್ಮ ಯಾರು ರಾಜಣ್ಣವ್ರ ವಿಷಯ ಎತ್ತಿದ್ದು ಯಾಕೆ 72ರಿಂದ ನಾವು ಇದಕ್ಕೆ ಉಳಿದಿವಿ ಅನ್ನೋದಕ್ಕೆ ಅವನೂರು ವರದಿ, ದೇವರಾಜ್ ಅರಸು ಅವರೆಲ್ಲರೂ ಅದಕ್ಕೆ ಕಾರಣ ಅಲ್ಲ. ಯಾಕೆ ನಾವು 30% ಇದ್ದವರು ನಾವು ಯಾಕೆ ಹಿಂದಕ್ಕೆ ಉಳಿದಿವಿ ಅನ್ನಲಿಕ್ಕೆ ಅದು ಐತಿಹಾಸಿಕವಾಗಿ ನಮ್ಗೆ ಅನ್ಯಾಯ ಆಯಿತು. ಯಾವಾಗ ದೇವರಾಜ್ ಅರಸು ಅವರು ಮೀಸಲಾತಿಯನ್ನು ಕೊಟ್ಟರು, ಅಲ್ಲಿ ಏನು ಅನ್ಟಚಬಲ್ಸ್ ಇದ್ರು ಅವರೆಲ್ಲ ಈ ಮೀಸಲಾತಿ ಒಳಗಡೆ ಬಂದರು. ಸೊ ಆ ಒಂದು ಚಾರಿತ್ರಿಕ ದೋಷದಿಂದ ನಾವು ಇಷ್ಟೆಲ್ಲ ಜನ ಇರುವಂಥವ್ರು ನಾವು ಹೊರಗುಳಿದ್ವಿ. ಸೊ ಅದರಲ್ಲಿ ಅವ್ರು 8% ಇದ್ದರು, 4-5% ಇದ್ದರು. ಕಂಟಿನ್ಯೂಟಿ ಆರ್ ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ಮ ಕಟ್ಟಿಮನ್ ಸರ್ ಅವರು ಆಗಲೇ ಹೇಳಿದಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನು ಹಿಡ್ಕೊಂಡ್ರು. ಜೊತೆಗೆ ನಮ್ಮ ಎಲ್ಲೆಲ್ಲಿ BSS ಇದೆ ಅಲ್ಲಿ ಅಂಬೇಡ್ಕರ್ನನ್ನು ಅವ್ರ ಕೇರಿಗಳಿಗೆ ಒಯ್ದರು. ಸದಾ ಹೆಂಗೆ ಭೀಮಾ ಕೋರೆಗಾವನ್ನು ನೆನಪು ಮಾಡ್ತಿದ್ರು, ಹಂಗೆ ಅವಮಾನವನ್ನು ಪ್ರತಿ ಭಾಷಣದಲ್ಲಿ ಅಂಬೇಡ್ಕರ್ ಅವರ ಅವಮಾನಕ್ಕೊಳಪಟ್ಟಂಥ ಸಂಗತಿಗಳನ್ನು ಎತ್ತಿ ಹೇಳುವ ಮುಖಾಂತರ ಜನರನ್ನು ಚುಚ್ಚತಕ್ಕಂಥ ಕೆಲಸ ಮಾಡ್ತಿದ್ರು ಜನಾಂಗವನ್ನು. ಸೊ ನಾವು ಕೂಡ ಆ ಒಂದು ಅವಮಾನ ಅನ್ನೋದೇನಿದೆಯಲ್ಲ ಅದೇ ಒಂದು ಅಸ್ತ್ರ. ಅದನ್ನು ನಾವು ಯಾವಾಗಲೂ ನಮ್ಮ ಜನಾಂಗಕ್ಕೆ ಚುಚ್ಚಿಸ್ತಾ ಇದ್ರೇ ನಾವು ಅವರನ್ನು ಎಜುಕೇಟ್ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಆರ್ಗನೈಸ್ ಮಾಡ್ಲಿಕ್ಕೆ ಸಾಧ್ಯ. ಈ ಜೈ ಮಾದಿಗ ಅನ್ನುವಂಥದ್ದು ನಮ್ಮ ಆಳ್ವರಿ ಅವರು ಭಾಷಣ ಮಾಡೋ ಕಾಲಕ್ಕೆ ಪೂರ ತಣ್ಣಗಿತ್ತು. ಅವ್ರು ಏನೋ ಒಂದು ಸತಿ ಜೈ ಮಾದಿಗ ಅಂದ್ರೆ ಎಲ್ಲ ಒಂದು ನಮ್ಮ ಬೆಚ್ಚಗಾಗಿಬಿಡ್ತು. ಸತ್ಯ ಅಲ್ರಿ,
ಅಂದರೆ ನಾವು ಆ ಒಂದು ಏನಿದೆಯಲ್ಲ ಕಲ್ಚರಲ್ ಮೋಟಿವೇಶನ್ ಏನಿದೆಯಲ್ಲ ಅದರಲ್ಲಿ ದೊಡ್ಡ ಶಕ್ತಿ ಅದ. ಯಾಕಂದರೆ ನಾವು ಎಜುಕೇಟ್ ಮಾಡಿ ನಮ್ಗೆ ಅನ್ಯಾಯ ಆಗ್ಲಿಕ್ಕದ ಬರಿ ಅಂತ ಕರೆದ್ರೆ ನಾವು ಪ್ರೊಫೆಸರ್ಗಳು ಸುಮಾರು ಒಂದು 1000 ಜನ ಇದ್ದೀವಿ, ಇಲ್ಲಿ ಬಂದು 150 ಜನ ಬಂದಿದ್ದೀವಿ. ಅಂದರೆ ಇದೇ ನಾವು ಕಲ್ಚರಲ್ ಆಗಿ ಒಂದು ಜಾತ್ರೆ ಮಾಡ್ಕೊಂಡ್ರೆ ಸುಮಾರು ಜನ ಬರ್ತಾರೆ. ಅಂದರೆ ಈ ಜಾತ್ರೆಗೆ ದೇವಿಗೆ ಇರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಕನ್ವರ್ಟ್ ಮಾಡಿಕೊಂಡು ನಾವು ಆಗಲೇ ಬಾಬಾ ಸಾಹೇಬ್ರ ಕಡೆಗೆ ಬುದ್ಧನ ಕಡೆಗೆ ಕರ್ಕೊಂಡ್ಬಂದಿದ್ದಾರೆ. ಈ ಬುದ್ಧ ಪ್ರತಿಯೊಬ್ಬ ಅವ್ರು ಬೇರೆ ಎಲ್ಲ ದೇವ್ರ ಪೂಜೆ ಮಾಡ್ತಾರೆ, ಬೇರೆ ದೇವ್ರ ಪೂಜೆ ಮಾಡಲ್ಲ ಅಂತಿಲ್ಲ. ನಮ್ಮಲ್ಲಿ ಪ್ರೊಫೆಸರ್ಗಳು ಕೂಡ ಮನೆಯಲ್ಲಿ ಜಗಲಿ ಇಟ್ಕೊಳ್ತಾರೆ, ಎಲ್ಲ ಮಗ ಅವ್ರಿಗೆ ಇವರಿಗೆಲ್ಲ ಪೂಜೆ ಮಾಡ್ತಾರೆ. ಆದರೆ ಹೊರಗಡೆ ಬಂದಾಗ ಬುದ್ಧನನ್ನು ಹಿಡ್ಕೊಳ್ತಾರೆ. ಸೊ ಆ ಒಂದು ಇದು ಏನಿದೆಯಲ್ಲ ಕಲ್ಚರಲ್ ಆಗಿ ಮುಂದೆ ಬರಲಿಕ್ಕೆ ಅವಕಾಶಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಭಾಳ ಹೊರಟಾಗಿ ಹೇಳೋಕ್ಕೆ ನಮ್ಮವರು ಅಷ್ಟು ಜಾತಿ ಪ್ರೇಮ ಮಾಡಲಿಲ್ಲೇನೋ ಅಂತ ಅನಿಸ್ತದೆ. ನಮ್ಮ ರಾಜಕಾರಣಿಗಳು ಅವರು ಮಾಡಿದಂಗೆ ನಮ್ಮವರು ಜಾತಿ ಪ್ರೇಮ ಮಾಡಲಿಲ್ಲ, ನಮ್ಮವ್ರಿಗೆ ಸ್ವಲ್ಪ ಹತ್ತಿರ ಬಿಟ್ಕೊಳ್ಳಿಲ್ಲ. ವಿಶಾಲವಾದ ದೃಷ್ಟಿಯಿಂದ ನಮ್ಮ BK ಅವರನ್ನು ತೊಗೊಂಡ್ರು ಕೂಡ ಗೊತ್ತಾಗುತ್ತದೆ. ಅವರು ಇದು ಯಾವುದೋ BSPಯಿಂದ ನಿಂತಾಗ ಅವ್ರನ್ನ ವ್ಯವಸ್ಥಿತವಾಗಿ ಸೋಲಿಸಲಾಯಿತು. ಸೊ ಯಾವ ವ್ಯಕ್ತಿ ಇಡೀ ಜನಾಂಗ ತುಳಿತಕ್ಕೊಳಗಾದವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿನ ಅವರು ಜಾತಿ ಕಾರಣಕ್ಕಾಗಿ ತುಳಿಯಲ್ಪಟ್ಟಿಲ್ಲ. ಅಂದರೆ ನಮ್ಮ BK ಅವರು ಗೆಲ್ಲಬಹುದಾಗಿತ್ತು, ಮಾರ್ಸಂದ್ರ ಮುನಿಯಪ್ಪ ಅವರು ಗೆಲ್ಲಬಹುದಾಗಿತ್ತು. ಆದರೆ ಏನಂದರೆ ದೊಡ್ಡದಾಗಿ ತೋರಿಸ್ತಾರೆ. ಹೆಂಗೆ ಈಗ ನಮ್ಮ ಯಾರು BK ಅವರು ವತ್ಸಲೆ RSS ಗೀತೆ ಹಾಡಿದರು, ಹಾಗೆ ಈ ನಾವು ದಲಿತರು ಅನ್ನುವಂಥ ದೊಡ್ಡ ಹೆಸರಿನಲ್ಲಿ ದೊಡ್ಡ ಸಂಘಟನೆಯನ್ನು ತೋರಿಸ್ತಾ ಎಲ್ಲ ಶಕ್ತಿಯನ್ನು ಅವರು ನಮಗಾಗಿ ಉಪಯೋಗ ಮಾಡಿ ನೋಡ್ರಿ. ಈಗ ನಮಗೆ ಮಾದಿಗರು ಅಂಬೇಡ್ಕರನ್ನು ಪೂಜಿಸಲ್ಲ, ಅವ್ರ ಹೆಸರು ಹೇಳಂಗಿಲ್ಲ ಅನ್ನುವಂಥದ್ದನ್ನು ಈಗ ಮೊನ್ನೆ ಈ ವರ್ಡಿಕ್ಟ್ ಆದ ನಂತರ ಒಪ್ಪಿಕೊಂಡ ನಂತರ ನಾವು ಬಾಬಾ ಸಾಹೇಬರಿಗೆ ವಿರುದ್ಧ ಇದ್ದೀವಿ ಅನ್ನಂಗೆ ಅವರು ಪ್ರಚಾರ ಮಾಡ್ತಿದ್ದಾರೆ. ಅಂದರೆ ಇದು ಎಷ್ಟು ಅನ್ಯಾಯ ಇರಬೇಕು ಲೆಕ್ಕ ಹಾಕ್ತೀವಿ ನಾವು. ಅಂದರೆ ನಾವು ಶೈಕ್ಷಣಿಕವಾಗಿ ಹಿಂದುಳಿಲಿಕ್ಕೆ ಕಾರಣ ಅಂದರೆ ಯಾರ್ದು ಬಾಯಿ ಅದ, ಯಾರ್ದು ಧ್ವನಿ ಅದ, ಅವರೇ ಕರೆ ಅಂತ ಅನ್ನುವಂಥದ್ದು. ನಮ್ಮ PUCಯಲ್ಲಿ ಕೃಷ್ಣೇಗೌಡ ಆನೆ ಅಂತ ಒಂದು KP ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಒಂದು ಪಠ್ಯ ಇಟ್ಟರ. ಅಲ್ಲಿ ಆನೆ ಏನಂದರೆ ಮಾತಾಡೋಕೆ ಬರಲಾರ್ದವ್ರಿಗೆ ಎಲ್ಲರಿಗೆ ಅದು ಸಾಂಕೇತಿಕವಾಗಿ ಉಪಯೋಗ ಮಾಡ್ತಾರೆ. ಮಾತಾಡೋರು ಮಾತ್ರ ಅವ್ರದ್ದೇ ಸತ್ಯ ಅನ್ನೋಂಗಾಗ್ತದೆ. ಆನೆಯಲ್ಲಿ ಪಾಪದ ಪ್ರಾಣಿ, ಎಲ್ಲದಕ್ಕೂ ಅದೇ ಆರೋಪ ಆಗ್ತಾ ಹೋಗ್ತದೆ. ಈಗ ಕೂಡ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಒಂಥರ ಪಾಪದ ಪ್ರಾಣಿ ಆಗಿದ್ವಿ. ಶಕ್ತಿ ಅದ, ಎಲ್ಲ ಅದ, ಆದರೆ ಆ ಶಕ್ತಿಯನ್ನು ನಮಗೆ ಕ್ರೋಢೀಕರಿಸಿಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಕಾರಣ ಏನಂದರೆ ನಾವು ಶೈಕ್ಷಣಿಕವಾಗಿ ನಮ್ಮ ಜನ ಏನಿದೆ ಹಾಸ್ಟೆಲಲ್ಲಿ ಆಗಲಿ, ನಾವು ಈಗ ಎಲ್ಲ ನೋಡ್ಕೊಳ್ಳಿ. ನಾವು PU ಕಾಲೇಜಲ್ಲಿ ನಮ್ಮ ಮಕ್ಕಳು ಎಷ್ಟು ಬರ್ತಾರೆ ಅಂದರೆ ಒಂದು 10-5 ಬರ್ತಾರೆ, ಅಲ್ಲಿ 50-100 ಬರ್ತಾರೆ. ಬೇರೆ ಲಂಬಾಣಿ ಆಗಲಿ, ಲಂಬಾಣಿಯವರು ತುಂಬ ಜನ ಬರ್ತಾರೆ, ಅದರಲ್ಲೇನು ಡೌಟೇ ಇಲ್ಲ. ನಾವು ಅವ್ರನ್ನ ದೂಷಿಸಂಗಿಲ್ಲ, ಅವರಲ್ಲಿ ಜಾಗೃತಿ ಬಂದದ, ಅದನ್ನು ಅಪ್ರಿಷಿಯೇಟ್ ಮಾಡೋಣ. ನಮ್ಮಲ್ಲಿ ಕೂಡ ನಾವು ಆ ಥರ ಒಂದು ಅಪ್ರಿಸಿಯೇಷನ್ ಮಾಡ್ತಕ್ಕಂಥ ನಮ್ಮ ಜನ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು ಏನು ಬೇಡ. ನಾವು ದೊಡ್ಡ ದೊಡ್ಡ ಕೆಲಸಗಳು ಮಾಡೋದೇ ಬೇಕಿಲ್ಲ. ನಮ್ಮ ದುರ್ಗಪ್ಪ ಅಂತ ಡಾಕ್ಟರ್ ದುರ್ಗಪ್ಪ ಅವರು ಇದ್ದಾರೆ ಬಳ್ಳಾರಿಯಲ್ಲಿ, ಅವರು ಸದಾ ಈ ಶಿಕ್ಷಣದ ಕುರಿತೇ ವಿಚಾರ ಮಾಡ್ತಾರೆ. ನಾವು ಮಕ್ಕಳನ್ನ ಡಾಕ್ಟರ್ ಕೊಡೋಣ, ಅವ್ರಿಗೆ ಎಜುಕೇಟ್ ಮಾಡೋಣ, ಟ್ರೈನಿಂಗ್ ಕೊಡೋಣ ಅಂತಕ್ಕಂಥದ್ದು. ಸೊ ಆ ದಿಶೆಯಲ್ಲಿ ನಾವೆಲ್ಲರೂ ನಮ್ಮ ಲೆವೆಲ್ದಲ್ಲಿ ನಾವು ಹೆಂಗೆ ಕುವೆಂಪು ಅವರು ನೀವು ಎಲ್ಲೆಲ್ಲಿ ನಿಂತೀರಿ ಅಲ್ಲಲ್ಲೇ ಈ ಕನ್ನಡ ತೆರವನ್ನು ಎಳೀರಿ ಅಂತ ಹೇಳ್ತಾರೆ. ಅವರು ನೀವು ಯಾವ ಜಾಗದಲ್ಲಿ ನಿಂತೀರಿ ಅಲ್ಲಿಂದ ಇದನ್ನು ಮುಂದಕ್ಕೆ ಎಳೀರಿ ಅಂತ ಹೇಳ್ತಾರೆ. ಸೊ ನಮ್ಮ BK ಅವರು ಕೂಡ ಹಟ್ಟಿಗಳಲ್ಲಿ ಅಣತಿ ಹೆಚ್ಚಿಟ್ಟಿದ್ದೀನಿ, ಅದನ್ನು ಆರ್ದಂಗೆ ನೋಡಿಕೊಡ್ರಿ ಅಂತಾರೆ. ಸೊ ಆರ್ದೇ ಇರೋಂಗೆ ನೋಡಿಕೊಡುವಂಥ ಸಂಗತಿ ಏನಪ್ಪ ಅಂದರೆ ನಾವು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಡ್ರಾಪ್ಔಟ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಏನಾದರೂ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸ್ತಕ್ಕಂಥ ಅಟ್ಲೀಸ್ಟು PUCವರೆಗೆ ಅವರಿಗೆ ನಾವು ಸ್ವಲ್ಪ ಒತ್ತು ಮುಂದಕ್ಕೆ ಬಂದರೆ ಅವರು PUC ಆದ ನಂತರ ಶಾಲೆ ಬಿಡ್ಲಿಕ್ಕೆ ಅವರು ಒಪ್ಪಂಗಿಲ್ಲ. ಅವರು ಆಟೋಮೆಟಿಕ್ಲಿ ತಾವೇ ಕಾಲೇಜಿಗೆ ಬರ್ತಾರೆ, ಮುಂದಿನ ಎಜುಕೇಷನ್ ಅವ್ರ ಇಚ್ಛೆ ಬಂದಂಗೆ ಆಗ್ತದೆ. ಸೊ ಕನಿಷ್ಠ ಪಕ್ಷ ನಾವು SLCವರೆಗೆ ಮಕ್ಕಳು ಡ್ರಾಪ್ಔಟ್ ಆಗಲಾರ್ದಂಗೆ ನೋಡಿಕೊಂಡ್ರೆ ನಮ್ಮ ಶೈಕ್ಷಣಿಕ ಇದು ಕುಂಠಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಒಂದು ಸಬ್ಜೆಕ್ಟನ್ನು ಇಟ್ಟು ನಮ್ಮಲ್ಲಿ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂಥ ಈ ಮಾನವ ಬಂಧುತ್ವ ವೇದಿಕೆ, ಹಾಗೆ ಜಜ್ಜುರಾಮ್ ಆದಿಜಾಂಬುವ ಯುವ ಬೆಳವಣಿಗೆ ಸಂಘ, ಕರ್ನಾಟಕ ರಾಜ್ಯ ಮಾದಿಗ ಪ್ರೊಫೆಸರ್ ಫೋರಮ್, ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಒಕ್ಕೂಟ ಎಲ್ಲ ಜನ ಒಳ್ಳೆಯ ಒಂದು ಆಲೋಚನೆ ಮಾಡಿಕೊಂಡು ಯಾವುದೇ ಸಪೋರ್ಟ್ ಇಲ್ಲದಲ್ಲಿ ಕೂಡ ಇಂಥ ಒಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋದು ಒಂದು ಚಾಲೆಂಜಿಂಗ್ ವಿಷಯ ರೀ. ಖಾಲಿ ಕುರ್ಚಿಗೆ ನಮ್ಮೂರಲ್ಲಿ ಒಂದು ಬಸವಣ್ಣನ ಪುರಾಣ ಹೇಳ್ತಿದ್ರು, ಅಲ್ಲಿ ಚನ್ಮಲಪ್ಪ ಅಂತ ಒಬ್ಬ ಮುಖ್ಯ,
ಆ ಪುರಾಣ ಕೇಳೋಕೆ ಯಾರು ಬರ್ತಿಲ್ಲ ಅಂತ ಬರೀ ಆ ತೊಬ್ಬದಿ ಮಠದಲ್ಲಿ ಕೂತು ಏನಂದ್ರೆ ಕಲ್ಲುಗಳಿಗೆ ಬಸವಣ್ಣ ಹಿಂಗಂತಿದ್ದ ಅಲ್ಲವ ಪ್ರಭು ಹಿಂಗಂತಿದ್ದ ಅಂತ ಕಲ್ಲುಗಳಿಗೆ ಏನು ಮಂದಿ ಕೂತು ಕೇಳ್ತಾರೆ ನನಗೆ ಪುರಾಣ ಮಾಡ್ತೀನಂತ. ಇವಾಗ ಆ ಪುರಾಣಕ್ಕೆ ಸಾವಿರಾರು ಜನ ಬರ್ತಾರೆ. ಹಾಗೆ ಇಲ್ಲಿ ಕೂಡ ನಾವು ಎಲ್ಲ ಖಾಲಿ ನಮ್ಮ ಸರ್ ಅಂದರು ಯಾರಿಗೆ ಹೇಳ್ಬೇಕಪ್ಪ ಅಂತ ಒಂದು ಕ್ವಶನ್ ಮಾಡಿಕೊಂಡ್ರು ಎಲ್ಲರೂ ಇದ್ದಾರೆ ಅಂತ. ಸೊ ಖಾಲಿ ಕುರ್ಚಿಗಳಲ್ಲಿ ಕೂಡ ಜನ ಕುಂತಾರೆ ಅಂತ ಅನ್ಕೊಳ್ಳೋಣ. ಸೊ ನಾವು ಒಬ್ಬರೇ ಮಾತಾಡ್ತೇ ಇಲ್ಲ, ಇದು ಒಬ್ಬರು ಮಾತಾಡಿದ್ರು ಕೂಡ ಇದು ಎಲ್ಲೆಲ್ಲೋ ಮುಗ್ತಾ ಇರ್ತದೆ. ಸೊ ಹಾಗಾಗಿ ನಾವು ನಿರಾಶೆಗೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ಇಂಥ ಒಂದು ಯಾವುದೇ ಪೊಲಿಟಿಕಲ್ ಸಪೋರ್ಟ್ ಇಲ್ಲಾರ್ದಂಥ ಸಂದರ್ಭದಲ್ಲಿ ಕೂಡ ಈ 35 ವರ್ಷಗಳವರೆಗೆ ಈ ಒಂದು ಚಳವಳಿಯನ್ನು ಜೀವಂತವಾಗಿ ಇಟ್ಟಿದ್ದಲ್ಲ, ಇದಕ್ಕೆ ಯಾರು ಸಾಕ್ಷಿ ಬೇಡ ಅಂಥ ಒಂದು ಶಕ್ತಿ ನಮ್ಮಲ್ಲಿ ಅದ. ನಾವು ಎಲ್ಲ ಒಬ್ರಿಗೊಬ್ರಿಗೆ ಟೀಕೆ ಮಾಡ್ಕೋತೀವಿ, ಅಪೋಸ್ ಮಾಡ್ತೀವಿ, ಒಗ್ಗಟ್ಟಿಲ್ಲ ಅಂತೀವಿ. ಇಷ್ಟೆಲ್ಲ ನೆಗೆಟಿವಿಟಿ, ದೊಡ್ಡ ನೆಗೆಟಿವಿಟಿ ಶಕ್ತಿ ದೊಡ್ಡದಂದ್ರೂ ಕೂಡ ನಾವು ಒಂದು ಕಡೆಗೆ ಸೇರ್ತೀವಿ ಮತ್ತು ಈ ಹೋರಾಟವನ್ನು ಮುಂದುವರಿಸ್ತೀವಿ. ನೋಡ್ರಿ, ಎಲ್ಲರೂ ಸುಮ್ಮನೆ ಕುಂತೊತ್ನಾಗ ಯಾರು ಅಲೆಮಾರಿಗಳಿಗೆ ಅನ್ಯಾಯ ಆಗಿದಂತ ಫಸ್ಟ್ ಸಲ ನಾವೇ ಎತ್ತಾ ಇರೋದು, ಯಾರು ಎತ್ತಿಲ್ಲ. ಫೇಸ್ಬುಕ್ಕಲ್ಲಿ ಕೂಡ ಹೌದು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದೇ ವರ್ಡ್ ಹ್ಯಾಶ್ಟ್ಯಾಗ್ ಹೋಗ್ತಾ ಇದೆ. ಮತ್ತು ಇವತ್ತು CM ಅವ್ರ ಜೊತೆಗೆ ನಮ್ಮ ಅಂಬಣ್ಣ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಅಲೆಮಾರಿಗಳ ವಿಷಯ ಕುರಿತು ಚರ್ಚೆ ಮಾಡ್ತಿದ್ದಾರೆ. ಅಂದರೆ ನಮ್ಮಲ್ಲಿ ಏನು ತಾಯ್ತನ ಅನ್ನುವಂಥ ಗುಣ ಇದೆಯಲ್ಲ, ಅದು ಎಲ್ಲ ಟೈಮ್ನಲ್ಲಿ ಇರುತ್ತದೆ. ಸೊ ನಾವು ಯಾವುದೇ ಕಾರಣಕ್ಕೂ ಏನಂತೀವಿಲ್ಲ, ನಮ್ಮದು ಶಕ್ತಿಯನ್ನು ಅಥವಾ ನಿರಾಶೆಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ನ್ಯಾಯವಾದಿಗಳಾಗಲಿ, ನಮ್ಮ ಚಂದ್ರಶೇಖರ್ ಅವರಾಗಲಿ, ನಮ್ಮ ಶಿವಶರಣವರಾಗಲಿ ಎಂಥ ಒಂದು ಸ್ಪಿರಿಟ್ ಇಟ್ಕೊಂಡಿದ್ದಾರೆ, ಆ ಸ್ಪಿರಿಟಿಗೆ ನಾವು ಸದಾ ಜೊತೆಗಾಗಿರೋಣ ಅಂತ. ನಮ್ಮ ಉದ್ಯಮಿಗಳು ಎಂಥ ಅದ್ಭುತವಾಗಿ ಕತೆ ಹೇಳಿಕೊಂಡು ನಾವು ಟೀಚರ್ಗಳಿಗಿಂತ ಚೆನ್ನಾಗಿ ಮಾತಾಡುವಂಥ ಕಲೆ ಇದೆ. ನಮ್ಮ ಸರ್ ಹಾಗೆ ಹೇಳಿದ್ರು, ನಮ್ಮ ನ್ಯಾಯವಾದಿಗಳು ಏನಂದರೆ ನಮ್ಮಲ್ಲಿ ಎಲ್ಲರೂ ಮಾತಾಡ್ತಕ್ಕಂಥ ಕೆಪಾಸಿಟಿ ಆದಂಥ ಇದು ಸತ್ಯ ಕೂಡ. ನಾವು ಬರೀ ಒಂದಕ್ಕೆ ಅಂಟಿಕೊಂಡು ಕೊಡುವಂತಲ್ಲ, ನಾವು ಮೈಕ್ ಕೊಟ್ಟರೆ ಎಲ್ಲ ಒಂದೊಂದು ದಿನ ಮಾತಾಡುವಷ್ಟು ಕೆಪಾಸಿಟಿ ಮತ್ತು ಏನಂತ ಕಂಟೆಂಟ್ ಕೂಡ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಶರಣ ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ಇಂಥ ಒಂದು ಇದರಲ್ಲಿ ಅದು ನೆಲಕ್ಕೆ ಆ ಶಕ್ತಿ ಅದ ರೀ. BK ಅವ್ರ ಹತ್ರ ಆ ಶಕ್ತಿ ಅದ, ಮಣ್ಣಿನಲ್ಲಿ ಶಕ್ತಿ ಅದ. ಯಾಕಂದರೆ ಆ ಶಕ್ತಿ ಇರೋದ್ರಿಂದಲೇ ನಾವೆಲ್ಲ ಇಲ್ಲಿಗೆ ಬರ್ತಿದ್ವಿ. ಇವತ್ತಿಗೂ ಕೂಡ ನಮಗೆ BK ಅವರು ನಮ್ಗೆ ಹಿಂಬಲವಾಗಿ ನಮ್ಮ ಹಿಂದೆ ಇದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಚಾರಿತ್ರಿಕವಾದಂಥ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಸಮಿತಿಯವರಿಗೆ, ಆರ್ಗನೈಸರಿಗೆ ನನ್ನ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ಮಂಗಳಾಡ್ತೀನಿ. ಜೈ ಮಾದಿಗ.